ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲ ಮೃತ್ಯುಂಜಯ ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಂ ವಾಹನ್ ಅಂತ ಒಂದು ಆ್ಯಪ್ ಇದೆ. ಸೊ ಈ ಆ್ಯಪ್ ಬಂದು ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರಲ್ಲಿ ಕೂಡ ಅವೈಲೇಬಲ್ ಇದೆ. ಈ ಆ್ಯಪ್ ಬಗ್ಗೆ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ಆ್ಯಪ್ ಬಂದು ಯಾರ್ಯಾರು ಗ್ಯಾರೇಜ್ ಓನರ್ಸ್ ಇದ್ದಾರಾ, ಯಾರು ಒಂದು ವರ್ಕ್ಶಾಪ್ನ ಮೇಂಟೈನ್ ಮಾಡ್ತಾ ಇದ್ದಾರಾ, ಅವ್ರಿಗೆಲ್ಲ ಒಂದು ತುಂಬಾನೇ ಹೆಲ್ಪ್ ಆಗುತ್ತೆ. ಯಾರಾದರೂ ಒಬ್ರು ಕಸ್ಟಮರ್ ನಿಮ್ಮ ಹತ್ರ ಸರ್ವಿಸ್ಗೆ ಅಂತ ಬಂದಾಗ ನೀವು ಫಸ್ಟ್ ಮಾಡೋದು ಜಾಬ್ ಕಾರ್ಡ್. ಸೊ ಜಾಬ್ ಕಾರ್ಡನ್ನು ನಾವು ಫಿಸಿಕಲಿ ಬರೀತೀವಿ ಅಂಡ್ ಅದಾದ್ಮೇಲೆ ಅವ್ರಿಗೆ ಬಿಲ್ ಇಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ರಿಮೈಂಡರ್ ಅವ್ರಿಗೆ ಕೆಲವೊಮ್ಮೆ ನೆನಪಾರ್ತಾರೆ. ಅದು ಫಿಸಿಕಲ್ ಆಗಿ ಪೇಪರ್ ಬರ್ದಿರೋ ಜಾಬ್ ಕಾರ್ಡ್ ಕೂಡ ಮಿಸ್ ಆಗೋ ಚಾನ್ಸ್ ತುಂಬಾನೇ ಇರುತ್ತೆ. ಈ ಆ್ಯಪ್ ಯೂಸ್ ಮಾಡೋದ್ರಿಂದ ನಾವೆಲ್ಲವನ್ನು ಒಂದು ಡಿಜಿಟಲ್ ರೀತಿಯಾದಂತಹ ಒಂದು ಫಾರ್ಮೆಟ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಬನ್ನಿ ಸ್ನೇಹಿತರೆ, ಈ ಆ್ಯಪ್ ಅನ್ನು ಒಂದು ಡೌನ್ಲೋಡ್ ಮಾಡೋದ್ರಿಂದ ಹಿಡಿದು ಯಾವ ರೀತಿಯಾದಂತಹ ಫೀಚರ್ಸ್ ಇದೆ, ಗ್ಯಾರೇಜ್ ಓನರ್ಸ್ಗೆ ಯಾವ ರೀತಿಯಾದಂತಹ ಒಂದು ಹೆಲ್ಪ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಈ ಆ್ಯಪ್ ಅಲ್ಲಿ ನೀವು PDF ಬಿಲ್ಸ್ ನ ಜನರೇಟ್ ಮಾಡಬಹುದು, ಕಸ್ಟಮರ್ಸ್ಗೆ ಅದನ್ನ ಶೇರ್ ಮಾಡಬಹುದು, ಮೆಕ್ಯಾನಿಕ್ ಅವ್ರನ್ನ ಸೆಟ್ ಮಾಡಬಹುದು, ಕಸ್ಟಮರ್ ಇನ್ಫಾರ್ಮೇಶನ್, ಕಸ್ಟಮರ್ ನೇಮ್, ಫೋನ್ ನಂಬರ್. ನೆಕ್ಸ್ಟ್ ಟೈಮ್ ಏನಾದ್ರು ಸರ್ವಿಸ್ ಡ್ಯೂ ಆಗಿದ್ರೆ, ಅಂದ್ರೆ ಕಸ್ಟಮರ್ಸ್ ತುಂಬಾನೇ ಮರೀತಿರ್ತಾರೆ, ಸರ್ವಿಸ್ ಡ್ಯೂರೇಷನ್ ಮುಗಿದಿದೆ ಅಂತ ಅವರಿಗೆ ಗೊತ್ತಾಗಿರೋದಿಲ್ಲ, ಗಾಡಿಯನ್ನು ಒಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗಬೇಕು ಅಂತ ನೀವು ರಿಮೈಂಡರ್ ಕೂಡ ಹಾಕಬಹುದು. ಸೊ ಎಲ್ಲ ರೀತಿಯಾದಂತಹ ಒಂದು ತುಂಬಾನೇ ಒಂದು ಅಡ್ವಾನ್ಸ್ಡ್ ಫೀಚರ್ ಇರುವಂತ ಆ್ಯಪ್ ಆಗಿದೆ. 4-ವೀಲರ್ ನ ಒಂದು ಜನರಲ್ ಸರ್ವಿಸ್ ಆಗಿರಲಿ, AC ಕ್ಲೀನ್ ಆಗಿರಲಿ, ಅಥವಾ ಒಂದು ಟಿಂಕರಿಂಗ್ ಆಗಿರಲಿ, ಯಾವುದೇ ರೀತಿಯಾದಂತಹ ಒಂದು ಮೈನರ್ ಸರ್ವಿಸ್ ಟು ಮೇಜರ್ ಸರ್ವಿಸ್, ಏನೇನೆಲ್ಲ ಸರ್ವಿಸ್ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈಗ ಒಂದು ಡೈರೆಕ್ಟ್ ಆಗಿ ಆ್ಯಪ್ ಅಲ್ಲಿ ಹೋಗಿ ನೋಡೋಣ ಯಾವ್ಯಾವ ರೀತಿಯಾದಂತಹ ಒಂದು ಸರ್ವಿಸಸ್ ಇದೆ, ಏನೆಲ್ಲ ಒಂದು ಆಪ್ಷನ್ಸ್ ಇದೆ ಈ ಆ್ಯಪ್ ಅಲ್ಲಿ ಅಂತ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಇದರ ಒಂದು ಡೌನ್ಲೋಡಿಂಗ್ ಲಿಂಕ್ ನ ಹಾಕಿರ್ತೀನಿ. ನೀವು ಇದನ್ನ ಪ್ಲೇ ಸ್ಟೋರ್ ಮತ್ತು ಆಪಲ್ ಸ್ಟೋರ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ನಾನು ಆಪ್ ಸ್ಟೋರ್ ಮತ್ತೆ ಪ್ಲೇ ಸ್ಟೋರ್ ಅಲ್ಲಿ ಯಾವ ರೀತಿಯಾಗಿ ಒಂದು ಆ್ಯಪ್ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಡೌನ್ ಮಾಡ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಅನ್ನು ಹಾಕಿರ್ತೀನಿ. ನೀವು ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ. ನಾವು ನಮ್ಮ ಫೋನ್ ನಂಬರು, ನಮ್ಮ ಸ್ಟೇಟು, ನಮ್ಮ ಶಾಪ್ ಎಲ್ಲೆಲ್ಲಿದೆ ಅಂತ ಎಲ್ಲ ಕೂಡ ಒಂದು ಡೀಟೇಲ್ಸ್ ನ ಹಾಕ್ಬೋದು. ನೆಕ್ಸ್ಟ್ ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಬಂದು ನಮಗೆ ಲೊಕೇಶನ್ ಕೇಳುತ್ತೆ. ಸೊ ನಾವು ಲೊಕೇಶನ್ ಅಪ್ಡೇಟ್ ಆಗಬೇಕಾಗುತ್ತೆ. ಲೊಕೇಶನ್ ಅಪ್ಡೇಟ್ ಆದಮೇಲೆ ನಾವು ಇಲ್ಲಿ 4-ವೀಲರ್ ಒಂದು ಮೆಕ್ಯಾನಿಕ್ ಗ್ಯಾರೇಜ್ ನ ಸೆಲೆಕ್ಟ್ ಮಾಡ್ತಾ ಇದೀವಿ. ಸೊ 4-ವೀಲರ್ ಅಂತ ಆಗ್ತಾ ಇದೆ. ನಮ್ಮ ಶಾಪ್ ಟೈಮಿಂಗ್ಸ್ ನೆಲ್ಲಾನು ಇಲ್ಲಿ ನಾವು ಡಿಸ್ಕಸ್ ಮಾಡಬಹುದು. ಸೊ ಮಂಡೇ ಯಾವ ರೀತಿ ಆಗಿರುತ್ತೆ, ಯಾವ ಟೈಮ್ಗೆ ಓಪನ್ ಆಗುತ್ತೆ, ಯಾವ ಟೈಮ್ಗೆ ಕ್ಲೋಸ್ ಆಗುತ್ತೆ, ನಾವು ಗ್ಯಾರೇಜ್ ಫೋಟೋಸ್ ನ ಅಪ್ಲೋಡ್ ಮಾಡಬಹುದು. ನಿಮಗೆ ಫೋರ್ತ್ ಸೆಟಪ್ ಬರೋದು 4-ವೀಲರ್ ಸರ್ವಿಸ್. ನಿಮ್ಮ ಒಂದು ಗ್ಯಾರೇಜ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಸರ್ವಿಸಸ್ ಇದೆ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು. ಸಪೋಸ್ ಫಾರ್ ಎಕ್ಸಾಂಪಲ್ ಅಂದ್ರೆ ಏರ್ ಕಂಡೀಷನ್ ಸರ್ವಿಸು, ಅಥವಾ ಇಂಜಿನ್ ಸರ್ವಿಸು, ಆಯಿಲ್ ಚೇಂಜಿಂಗು, ಅಥವಾ ಪಂಚರ್ ಸರ್ವಿಸು, ಟಿಂಕರಿಂಗ್ ಸರ್ವಿಸಸ್ಸು, ಅಲೈನ್ಮೆಂಟು, ಇದರಲ್ಲಿ ನಿಮಗೆ ಯಾವ್ದಾವ್ದು ಅಪ್ಲಿಕೇಬಲ್ ಆಗುತ್ತೆ ನೀವು ಇದನ್ನ ಸೆಲೆಕ್ಟ್ ಮಾಡಿ ಅದ್ರ ಜೊತೆಗೆ ಅದರ ಪ್ರೈಸ್ ಕೂಡ ನೀವು ಮಾಡಬಹುದು. ಬರೀ ಒಂದು ಕಸ್ಟಮರು ನಿಮ್ಮ ಹತ್ರ ಬಂದು ಆಯಿಲ್ ಚೇಂಜ್ ಅಂತ ಕೇಳ್ತಾರೆ ಅಂದ್ರೆ ಮಿನಿಮಮ್ ಈ ರೀತಿಯಾದಂತ ಒಂದು ಚಾರ್ಜಸ್ ನ ಸೆಟ್ ಮಾಡಬಹುದು. ಅಂಡ್ ಅದಕ್ಕೆ ಏನಾದ್ರು ನಿಮ್ಮ ಒಂದು ರಿಮಾರ್ಕ್ಸ್ ಇದ್ರೆ ಕೂಡ ನೀವು ಇಲ್ಲಿ ಕೊಡಬಹುದು. ಇಲ್ಲಿ ಈ ರೀತಿಯಾದಂತ ಒಂದು ಮೆನ್ಯೂ ಬರುತ್ತೆ. ಇಲ್ಲಿ ನಾವು ನಮ್ಮ ಪ್ರೊಫೈಲ್ ಗಳನ್ನ ಅಪ್ಡೇಟ್ ಮಾಡಬಹುದು. ಮ್ಯಾನೇಜ್ ಶಾಪ್ ಅಂತ ಇದೆ. ನಾವೇನಾದ್ರೂ ಮೆಕ್ಯಾನಿಕ್ ನ ಒಂದು ಆಡ್ ಮಾಡ್ಬೇಕಂತ ಇಲ್ಲಿ ಮೆಕ್ಯಾನಿಕ್ ನ ಒಂದು ನೇಮು, ಅದ್ರ ಜೊತೆಗೆ ಅವರ ಮೊಬೈಲ್ ನಂಬರು, ಜಾಬ್ ಕಾರ್ಡ್ ಏನೇನಿದೆ, ಅವ್ರಿಗೆ ಏನಾದ್ರು ಒಂದು ಜಾಬ್ ಕಾರ್ಡ್ ನ ಅಪ್ಡೇಟ್ ಮಾಡ್ಬೇಕಂತ ಇದ್ರೆ ಇಲ್ಲಿ ಕೂಡ ನಮಗೆ ಆಪ್ಷನ್ ಇದೆ. ನೆಕ್ಸ್ಟ್ ಇಲ್ಲಿ ಸರ್ವಿಸ್ ಕ್ಯಾಲೆಂಡರ್ ಅಂತ ಇದೆ. ಏನಾದ್ರೂ ಒಂದು ಬೈ ಡಿಫಾಲ್ಟ್ ಆಗಿ ನೀವು ಸರ್ವಿಸಸ್ ನ ಆಡ್ ಮಾಡಿದ್ರೆ, ಸಪೋಸ್ 28 ಅಂದ್ರೆ 28ನೇ ತಾರೀಕಿಗೆ ಯಾವ್ದಾದ್ರು ಒಂದು ಸರ್ವಿಸ್ ನ ಡ್ಯೂ ಗಳಿದ್ರೆ ಅದೆಲ್ಲ ನಿಮಗೆ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಆರ್ಡರ್ ಇದ್ರೆ ನಾವಿಲ್ಲಿ ಆರ್ಡರ್ ಮತ್ತು ಅದನ್ನ ಟ್ರ್ಯಾಕ್ ಕೂಡ ಮಾಡಬಹುದು. ಇಲ್ಲಿ ಪೇಮೆಂಟ್ ಸಮ್ಮರಿ ಅಂತ ಇದೆ. ಇಲ್ಲಿ ಪೆಂಡಿಂಗ್ ಪೇಮೆಂಟ್ಸ್ ಯಾವ್ದಿದೆ ಮತ್ತೆ ಪೇಮೆಂಟ್ ಕಂಪ್ಲೀಟ್ ಆಗಿರೋದು ಯಾವ್ದಿದೆ ಅದನ್ನೆಲ್ಲ ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ ಲಾಸ್ಟ್ ಒಳಗಡೆ ವಿಡಿಯೋ ಲೈಬ್ರರಿ ಅಂತ ಆಪ್ಷನ್ ಇದೆ. ಸಪೋಸ್ ನೀವು ಯಾವ್ದಾದ್ರು ಒಂದು ಕಾರಿನ ಮೇಲೆ ಏನಾದ್ರು ವರ್ಕ್ ಮಾಡಿದ್ರೆ ಅದನ್ನ ವಿಡಿಯೋಸ್ಗಳನ್ನ ನೀವು ಇಲ್ಲಿ ಪೋಸ್ಟ್ ಮಾಡಬಹುದು. ನಿಮ್ಮ ಹತ್ರ ಯಾವ್ದಾದ್ರು ಒಂದು ಗಾಡಿ ಸರ್ವಿಸ್ಗೆ ಬಂದಾಗ ಇಲ್ಲಿ ಆಡ್ ವೆಹಿಕಲ್ ಅಂತ ಮಾಡಿ. ಸೊ ಒಂದು ಮೇನ್ ಅಡ್ವಾಂಟೇಜ್ ಇಲ್ಲಿ ಬರೋದೇನಂದ್ರೆ ನಾವು ಯೂಶುವಲಿ ಪೇಪರ್ ಅಲ್ಲಿ ಒಂದು ಜಾಬ್ ಕಾರ್ಡ್ ನ ಮಾಡ್ತೀವಿ. ಇದರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ನಾವು ಇದನ್ನ PDF ಆಗಿ ಕೂಡ ಸೇವ್ ಮಾಡಬಹುದು ಮತ್ತು ಕಸ್ಟಮರ್ಸ್ಗೆ ಡೈರೆಕ್ಟ್ ಆಗಿ ಶೇರ್ ಮಾಡಬಹುದು. ಕಸ್ಟಮರ್ ಏನಾದ್ರು ಬಂದು ನಮ್ಮ ಹತ್ರ ವಿಸಿಟ್ ಮಾಡಿದಾಗ ಲಾಸ್ಟ್ ಟೈಮ್ ಏನೇನು ಸರ್ವಿಸ್ ಆಗಿದೆ ಅಂತ ಕೇಳಿದಾಗ ನಾವು ಡೈರೆಕ್ಟ್ ಆಗಿ PDF ನ ಓಪನ್ ಮಾಡಿ ಅವರಿಗೆ ತುಂಬಾನೇ ಈಸಿಯಾಗಿ ತಿಳಿಸ್ಕೊಡ್ಬಹುದು. ಇಲ್ಲಿ ವೆಹಿಕಲ್ ನಂಬರು, ಬ್ರ್ಯಾಂಡು, ಮಾಡೆಲ್, ಜೊತೆಗೆ ಯಾವ ರೀತಿಯಾದಂತ ಫ್ಯೂಲ್ ಇದೆ, ಕಸ್ಟಮರ್ ನೇಮ್, ಅವ್ರ ನಂಬರ್, ಅಡ್ರೆಸ್ ಎಲ್ಲಾನು ಸೇವ್ ಮಾಡಿ ನಾವು ಜಾಬ್ ಕಾರ್ಡ್ ನ ಒಂದು ಕ್ರಿಯೇಷನ್ ನ ಮಾಡಬಹುದು. ಅಂಡ್ ಅದ್ರ ಜೊತೆಗೆ ಇಲ್ಲಿ ಪೆಂಡಿಂಗ್ ಸರ್ವಿಸಸ್ ಯಾವ್ದಾವ್ದಿದೆ, ಕಂಪ್ಲೀಟೆಡ್ ಯಾವ್ದಾವ್ದಿದೆ, ಈಗ ಯಾವ್ದೆಲ್ಲ ಗಾಡಿಗಳ ಒಂದು ಸರ್ವಿಸ್ ನಡೆದಿದೆ ಅಂತ ಎಲ್ಲಾನು ಪ್ರತಿಯೊಂದು ನಾವು ತಿಳ್ಕೊಬಹುದು. ಸೊ ಇಲ್ಲಿ ಪೇಮೆಂಟ್ ಸಮ್ಮರಿ ಅಂತ ಪ್ರೆಸ್ ಮಾಡಿದಾಗ ನಮಗೆ ಯಾವ್ದಾದ್ರು ಒಂದು ಪೆಂಡಿಂಗ್ ಪೇಮೆಂಟ್ಸ್ ಇದೆ, ಯಾವ್ದಾದ್ರು ಕಂಪ್ಲೀಟೆಡ್ ಪೇಮೆಂಟ್ಸ್ ಆಗಿದೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾದಂತ ಒಂದು ಆ್ಯಪ್ ಇದೆ, ಏನೇನೆಲ್ಲ ಫೀಚರ್ಸ್ ಇದೆ. ಯಾರೆಲ್ಲ ಮೆಕ್ಯಾನಿಕ್ಸ್ ಇದಾರ, ಗ್ಯಾರೇಜಸ್ ನ ಓನ್ ಮಾಡ್ತೀರಾ, ಅವ್ರಿಗೆ ಇದು ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ. ನೀವೆಲ್ಲವನ್ನೂ ಒಂದು ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಮೇಂಟೈನ್ ಮಾಡಬಹುದು. ನಾವು ಈಸಿಯಾಗಿ ಒಂದು ಜಾಬ್ ಕಾರ್ಡ್ಸ್ ನ PDF ಫಾರ್ಮೆಟ್ ಅಲ್ಲಿ ಕಸ್ಟಮರ್ಗೆ ಶೇರ್ ಮಾಡೋದಾಗ್ಲಿ, ಅಥವಾ ಲಾಸ್ಟ್ ಟೈಮ್ ಬಿಲ್ಸ್ ಆಗಿರೋದಾಗ್ಲಿ, ಪೇಮೆಂಟ್ಸ್ ಆಗಿರೋದಾಗ್ಲಿ, ಎಲ್ಲವನ್ನು ನಾವು ಒಂದೇ ಒಂದು ಎಲಿಮೆಂಟ್ ಅಲ್ಲಿ ನಾವು ಸ್ಟೋರ್ ಮಾಡಬಹುದು. ಪ್ರತಿಯೊಂದು ಈ ಆ್ಯಪ್ ಅಲ್ಲಿ ಡಿಜಿಟೈಸ್ ಆಗಿರೋದ್ರಿಂದ ನಮಗೆ ತುಂಬಾ ಕೆಲಸ ಕಡಿಮೆ ಆಗುತ್ತೆ. ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ ಮೇಂಟೆನೆನ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸರ್ವಿಸ್ ಆಗಲಿ, ಅಥವಾ ಏರ್ ಕಂಡೀಷನಿಂಗ್ ಕ್ಲೀನಿಂಗ್ ಆಗಲಿ, ಅಥವಾ ಜನರಲ್ ಸರ್ವಿಸ್, ಏನಾದ್ರೂ ಒಂದು ಸ್ಪೆಷಲ್ ಸರ್ವಿಸಸ್ ಇದ್ರೆ ನೀವು ಚಾರ್ಜಸ್ ಕೂಡ ಮೊದಲೇ ಮೆನ್ಷನ್ ಮಾಡಬಹುದು. ಎಲ್ಲ ಮೆನ್ಷನ್ ಮಾಡಿ ನಾವು ಟೋಟಲ್ ಆಗಿ ಒಂದು ಬಿಲ್ ನ ಕೂಡ ಜನರೇಟ್ ಮಾಡಬಹುದು. ಅಂಡ್ ಅದೇ ಬಿಲ್ ನ ನಾವು PDF ರೀತಿಯಲ್ಲಿ ಕಸ್ಟಮರ್ಗೆ ಶೇರ್ ಮಾಡಬಹುದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಂ ವಾಹನ್ ಮೆಕ್ಯಾನಿಕ್ ಆ್ಯಪ್ ಬಗ್ಗೆ ತಿಳಿಸ್ಕೊಟ್ಟೆ. ಈ ಆ್ಯಪ್ ಬಂದು ನಮ್ಮ ಮೆಕ್ಯಾನಿಕ್ ಫ್ರೆಂಡ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ತುಂಬಾ ಧನ್ಯವಾದಗಳು.